ಮಾಡಲಿಲ್ಲ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ಮಗಳು ದೀಪಾನೆ ಇಮ್ಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಬೇಕು. ಯಾಕೆ ಏನಾಯ್ತು? ಆ ದೀಪನ ಹಾಗೆ ಬಿಟ್ರೆ ನಾಳೆ ನನ್ನ ಗುಣನೇ ಅಲ್ಲಾಡುತ್ತೆ. ಅಷ್ಟೇನಾ? ಆ ದೀಪು ಹಳ್ಳಿ ಹುಡುಗಿ ನಾವು ಸ್ವಲ್ಪ ಹೊರತು ಮನ್ಸಿಗೆ ಬಂದಿದ್ದಾರ ಬಾಯಿ ಬಂದಾಗ ಮಾತಾಡ್ತಾರೆ. ಯಾರ ಮುಂದೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರ ಮಾತನ್ನ ನೀವಿಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೇಲಿ ನಿನ್ ಜಾಗಕ್ಕೆ ನಿನ್ನ ಸ್ಥಾನಕ್ಕೆ ಯಾರೇ ಕಣ್ಣು ಹಾಕಿದ್ರು ನಾನ್ ಬಿಡಲ್ಲ. ಆ ದೀಪು ಮಾತನ್ನ ನೀನ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೆ ಅಂದ್ರೆ ನನ್ನ ನಂಬಿಕೆ ಆಗುತ್ತೆ. ಹಾಗೆ ನೋಡಲ್ಲ ನೀನು ವಿರುದ್ಧ ಮಾತಾಡಿದ್ದಕ್ಕೆ ನಾನು ಅವ್ರಿಗೆ ಏನು ಸರಿ ಬಿಡ್ತೇನೆ. ನಿಮ್ಗೆ ಅವ್ರ ಬಗ್ಗೆ ಇದು ಗೊತ್ತಿಲ್ಲ. ತುಂಬಾ ಹೊಡೆದು ಅನ್ಕೊಂಡಿದ್ದನ್ನು ಅವ್ನು ಮಾಡೇ ಬಿಡ್ತಾಳೆ. ಇಷ್ಟು ದಿನ ಚಿರೋ ವಿಷಯಕ್ಕೆ ಆ ಮನೆ ಕೆಲಸ ವಿಷಯಕ್ಕೆ ಕಾಲ್ ತಿಳ್ಕೊಂಡು ನನ್ನ ಮುಂದೆ ಬಂದು ಜಗಳ ಮಾಡ್ತಾಳು. ಇವತ್ತು ಅರ್ಚನ ವಿಷಯಕ್ಕೆ ನನ್ನ ಮುಂದೆ ಬಂದು ಜಗಳ ಮಾಡ್ತಾಳೆ. ಅರ್ಚನಾ ವಿಷಯ? ಹೌದು, ಅವ್ರಿಗೆ ಅರ್ಚನಾ ರಾಹುಲ್ ಪ್ರೀತಿ ಬಗ್ಗೆ ಗೊತ್ತಾಗ್ತದೆ. ಅವರಿಬ್ಬರ ಪ್ರೀತಿನ ನಾನೇ ದೂರ ಮಾಡಿದ್ದು ಅನ್ನೋ ವಿಷಯನೂ ಗೊತ್ತಾಗಿದೆ. ಅಲ್ಲ ಸೋದರಿ, ಏನ್ ಹೇಳ್ತಾ ಇದೀಯಾ? ಅರ್ಚನಾ ಅವಳು ಲವ್ ಮಾಡ್ತಾ ಇವಳ ಹತ್ರ ಬಂದು ಹೇಳಿದ್ದು ಇಲ್ಲ ಇವಳೇ ಹೋಗಿ ಅವಳ ಹತ್ರ ಕೇಳಿದ್ದು ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದು ಯಾಕೋ ಪ್ರೀತಿನ ಕಿತ್ಕೊಂಡ್ಬಿಡಿ ಹಾಗೆ ಹೀಗೆ ಅಂತ ಎಷ್ಟು ಮಾತಾಡೋದು. ಅರ್ಚನಾ ರಾಹುಲ್ ನೋಡ್ಕೊಂಡು ನನ್ನ ಹತ್ರ ಹಾಗಲ್ಲ, ಅವಳ ಮಾತಲ್ಲಿ ಕಾನ್ಫಿಡೆನ್ಸ್. ಅವಳು ಏನಾದ್ರೂ ಹೇಳಿದ ಹಾಗೆ ಮಾಡಿದ್ರೆ ಈ ಮನೇಲಿ ನನಗೆ ಏನ್ ಬೆಲೆ ಇರುತ್ತೆ? ನೀನ್ ಹೇಳೋದು ಸರಿಯಾಗಿದೆ. ಸರಿ,